ನನ್ನ ಅಪ್ಪ ಅಮ್ಮನಿಗೆ ನಾನು ಒಬ್ಬಳೇ ಮಗಳು. ನನ್ನನ್ನು ನನ್ನಮ್ಮ ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ಮತ್ತು ಯಾವಾಗಲೂ ಹೇಳ್ತಿದ್ರು, ನಿನ್ನನ್ನು ನಾವು ಎಷ್ಟೋ ಹರಕೆ ಹೊತ್ತು ತುಂಬ ಕಷ್ಟದಿಂದ ಹೆತ್ತಿದ್ದು ಅಂತ. ನನ್ನ ಅಮ್ಮನಿಗೆ 3 ಗಂಡು ಮಕ್ಕಳು. ಮತ್ತು ಡಾಕ್ಟರ್ ಹೇಳಿದರು, ಇನ್ನು ನೀನು ಗರ್ಭಿಣಿ ಆಗಬೇಡ, ನಿನಗೆ ಹೆರಿಗೆ ಆಗಲು ತುಂಬ ಕಷ್ಟ ಆಗುತ್ತೆ, ಮತ್ತು ನಿನ್ನ ಹಾರ್ಟ್ ವೀಕ್ ಇದೆ, ಮತ್ತು ನೀನು ಹೆರಕ್ಕೆ ಹೋದರೆ ನಿನ್ನ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದರು. ನನ್ನ ಅಪ್ಪ ದುಬೈಯಲ್ಲಿ ಕೆಲಸ ಮಾಡೋದು. ನನ್ನ ಅಪ್ಪ ಅಮ್ಮನಿಗೆ ತುಂಬ ಆಸೆ ಒಂದು ಹೆಣ್ಮಗು ಬೇಕು ಅಂತ. ನನ್ನ ಅಪ್ಪ ದುಬೈಯಿಂದ ಬಂದರು. ಆಗ ನನ್ನಮ್ಮ ತಾಯಿ ಆದರು. ಮತ್ತು ನನ್ನ ಅಮ್ಮ ಹೆದರ್ಕೊಂಡು ಆಸ್ಪತ್ರೆಗೆ ತೋರಿಸ್ತಿದ್ರು. ಮತ್ತು ಡಾಕ್ಟರ್ ಆಗಾಗ ವಾರ್ನಿಂಗ್ ಕೊಡ್ತಾನೇ ಇದ್ದರು, ನಿನ್ನ ಜೀವಕ್ಕೆ ಅಪಾಯ ಇದೆ, ನೀನು ಆಪ್ರೇಷನ್ ಮಾಡಿಸೋಕ್ಕೆ ಆಗಲಿಲ್ವಾ ಅಂತ ಚೆನ್ನಾಗಿ ಬೈತಿದ್ರು. ಆದರೂ ಅಮ್ಮ ಈ ಮಗು ಬೇಕು, ನನ್ನ ಜೀವ ಹೋದರೂ ಪರವಾಗಿಲ್ಲ ಅಂತ ಹೇಳಿ ಹಾಗೇ ಇದ್ದರು. ಹಾಗೋ ಹೀಗೋ 9 ತಿಂಗಳಾಯಿತು ಮತ್ತು ಡೆಲಿವರಿ ಸಮಯ ಆಯಿತು. ನನ್ನ ಅಮ್ಮನಿಗೆ ಆ ಟೈಮಲ್ಲಿ ತುಂಬ ಹುಷಾರಿರಲಿಲ್ಲ. ಮತ್ತು ಅಲ್ಲಿಯ ಡಾಕ್ಟರ್ ಅವರು ಬದುಕಿಲ್ಲ ಅಂದರೆ ನಾವು ಜವಾಬ್ದಾರಲ್ಲ ಅಂತ ಬರದ ಕಾಗದದ ಮೇಲೆ ಸೈನ್ ಹಾಕಿಸ್ಕೊಂಡಿದ್ರು. ನನ್ನ ಅಮ್ಮನಿಗೆ ತುಂಬ ಹೊಟ್ಟೆ ನೋವು ಮತ್ತು ಉಸಿರಾಡಲು ತುಂಬ ಕಷ್ಟ ಆಗ್ತಿತ್ತು. ಮತ್ತು ಹಾರ್ಟ್ ಬೀಟ್ ಕಮ್ಮಿ ಆಗ್ತಾ ಇತ್ತು. ನನ್ನ ಅಮ್ಮನನ್ನು ತುಂಬ ಚೆನ್ನಾಗಿ ಬೆಚ್ಚಗೆ ಮಡಗಿದ್ರು ಮತ್ತು ಬಿಸಿ ಬಿಸಿ ಕಾಫಿ ಕೊಡಲು ಹೇಳಿದರು. ಹಾಗೋ ಹೀಗೋ ನಾನು ಹೊರಗಡೆ ಬಂದೆ. ನನ್ನಮ್ಮ ಸಾವು ನೋವುಗಳ ಮಧ್ಯೆ ಇದ್ದರು. ಡಾಕ್ಟರ್ ಎಷ್ಟೇ ತುಂಬ ಎಫರ್ಟ್ ಮಾಡಿ ನನ್ನ ಅಮ್ಮನನ್ನು ಉಳಿಸಿದ್ರು ಮತ್ತು ಆಪ್ರೇಷನ್ ಮಾಡಿಸ್ಬಿಟ್ರು. ನನ್ನಮ್ಮ ನಾನು 10ನೇ ವಯಸ್ಸಿನಲ್ಲಿ ಯಾವಾಗಲೂ ಹೇಳ್ತಾಯಿದ್ರು, ನಾನು ಹೊರಗಡೆ ಬಂದಿದ್ದೆ ಅವರಿಗೆ ಎಲ್ಲಿಲ್ಲದ ಖುಷಿ. ಹಾಗೆ ನನ್ನ 10ನೇ ವಯಸ್ಸಿನಲ್ಲೇ ಅಮ್ಮ ತುಂಬ ಪ್ರೀತಿ ಮಾಡೋದು ಮತ್ತು ಆಗಾಗ ತಪ್ಕೊಳ್ಳೋದು ಮಾಡ್ತಾನೇ ಇದ್ದರು. ನಾನು ನನ್ನ ಮೇಲೆ ಇಷ್ಟದಿಂದ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಅಂದ್ಕೊಂಡಿರಲಿಲ್ಲ ನಂದು ಅಮ್ಮಂದು ಆ ದಿನಗಳು ಕೊನೆಯ ದಿನಗಳು ಅಂತ. ಮತ್ತು ದಿನೇ ದಿನೇ ನನ್ನ ಅಮ್ಮನಿಗೆ ತುಂಬ ಹುಷಾರಿರಲಿಲ್ಲ. ನಾನು ಆಗ ಚಿಕ್ಕವಳು, ನನಗೇನು ಗೊತ್ತಾಗ್ತಿರಲಿಲ್ಲ. ಮತ್ತು ನನ್ನ ಅಮ್ಮ ಎದೆ ನೋವಿನಿಂದ ಸತ್ತೋದ್ರು. ನಾನು ಅಷ್ಟು ದಿನಗಳು ರಾಣಿ ಥರ ಇದ್ದೆ. ಆದರೆ ಅಮ್ಮ ಸತ್ತಿದ್ದೆ. ನನ್ನ ಒಳ್ಳೆಯ ದಿನಗಳು ಹೊರಟೋಯ್ತು. ನನ್ನನ್ನು ನೋಡಲು ಯಾರೂ ಇರಲಿಲ್ಲ. ನನ್ನ ಅಪ್ಪ ನೋಡ್ತಿದ್ರು. ಮತ್ತು ಸ್ವಲ್ಪ ದಿನಗಳಾದಮೇಲೆ ನನ್ನ ಅಪ್ಪ ದುಬೈಗೆ ಹೋದರು. ನನ್ನಲ್ಲಿ ನೀನು ನೋಡು ಅಂತ ಒಬ್ಬರು, ಇನ್ನೊಬ್ಬರು ನೀನು ನೋಡು ಅಂತ ಜಗಳ ಆಡ್ತಿದ್ರು. ಯಾರೂ ರೆಡಿಯಾಗಲಿಲ್ಲ ನನ್ನನ್ನು ನೋಡ್ಕೊಳ್ಳಲು. ಹಾಗೆ ನನ್ನ ಅಪ್ಪನಿಗೆ ಗೊತ್ತಾಗಿ ನನ್ನ ಅಪ್ಪ ಇನ್ನೊಂದು ಮದುವೆ ಆಯಿತು. ಮಲ್ತವಿ ಹೇಗಿರ್ತಾಳೆ? ನನ್ನ ಅಪ್ಪ ಸ್ವಲ್ಪ ದಿನ ಆದಮೇಲೆ ಅಲ್ಲಿ ಬಿಟ್ಟು ಹೋದರು. ಮತ್ತು ಎಲ್ಲ ಕೆಲಸ ಎಲ್ಲ ನನ್ನ ಕೈಯಲ್ಲೇ ಮಾಡಿಸ್ತಿದ್ಲು. ಮತ್ತು ನನಗೆ ತಿನ್ನಲು ಏನೂ ಕೊಡ್ತಾನೇ ಇರಲಿಲ್ಲ. ನನ್ನ ಅಮ್ಮನಿಗೆ ಅವಳಿ ಜವಳಿ ಮಕ್ಕಳಾದ್ರು. ನಮ್ಮಮ್ಮ ನನ್ನನ್ನು ಅವರ ಅಮ್ಮನ ಮನೆಗೆ ಕಳಿಸ್ಕೊಟ್ರು. ನನಗೆ ಎಲ್ಲರನ್ನೂ ನೋಡೋಕ್ಕೆ ಆಗಲ್ಲ ಅಂತ ನನ್ನ ಅಣ್ಣಂದಿರು ಎಲ್ಲ ಅವರವರ ಪಾಡಿಗೆ ಈ ಅಮ್ಮನ ವರ್ತನ ತಾಳಕ್ಕಾಗ್ದೇನೆ ಹೊರಟೋದ್ರು. ಈ ಹೆಣ್ಣು ಜೀವ ಎಲ್ಲಿ ಅಂತ ಹೋಗೋಕ್ಕಾಗುತ್ತೆ? ನಾನು ಏನೇ ಇದ್ದರೂ ಸಹಿಸ್ಕೊಂಡಿರ್ತಿದ್ದೆ. ಆ ಅಜ್ಜಿ ಮನೇಲಿ ಯಾರೇ ಏನೇ ಮಾಡಲಿ ಏನೇ ಆಗಲಿ ನನ್ನಿಂದ ಅಂತ ಹೇಳಿ ನನಗೆ ಹೊಡಿತಿದ್ರು ಮತ್ತು ಚೆನ್ನಾಗಿ ಬೈತಿದ್ರು. ನಾನು ಅಪ್ಪನಿಗೆ ಈ ಮಾತು ಹೇಳಿ ಹೇಳ್ತಿದ್ದೆ. ಅದಕ್ಕೆ ಅಪ್ಪ ದುಬೈ ಬಿಟ್ಟು ಇಲ್ಲೇ ಕೆಲಸ ಮಾಡಲು ಆರಂಭ ಮಾಡಿದ್ರು. ನನ್ನ ಅಪ್ಪ ನನ್ನ ಜೊತೆ ಚೆನ್ನಾಗಿದ್ದರೆ ನನ್ನಮ್ಮ ಅವಳ ಜೊತೆ ಮಾತ್ರ ನಿಮಗೆ ಇಷ್ಟ, ನನಗೂ 2 ಹೆಣ್ಮಕ್ಳಿದ್ದಾರೆ, ಅವರನ್ನು ಒಂಥರ ನೋಡ್ತಿರಲ್ಲ ಅಂತ ಜಗಳ ಮಾಡ್ತಾಯಿದ್ರು. ಅದಕ್ಕೆ ನನ್ನಪ್ಪ ನನ್ನಿಂದ ದೂರ ಇಡಲು ಸ್ಟಾರ್ಟ್ ಮಾಡ್ತಾಯಿದ್ರು. ನನ್ನಪ್ಪ ಹೇಗಾದರೂ ಅವಳನ್ನು ಮದುವೆ ಮಾಡಿಸಿ ಕಳಿಸ್ಬೇಕು ಅಂತ ಕಷ್ಟದಿಂದ ಹೊರಗೆ ತರಬೇಕು ಅಂತ ಅಂದ್ಕೊಂಡ್ರು. ನನ್ನನ್ನು ಕೇಳಿದ ತಕ್ಷಣ ಹಿಂದೆ ಮುಂದೆ ನೋಡ್ದೇನೆ ಮದುವೆ ಮಾಡಿಸ್ಬಿಟ್ರು. ಹೀಗೆ ಮದುವೆ ಆಯಿತು. ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿ ಇದ್ದ. ಆದರೆ ನನ್ನ ಅತ್ತೆ ಟಾರ್ಚರ್ ನೀಡ್ತಾಯಿದ್ರು. ನನ್ನ ಅತ್ತೆಗೆ ಶುಗರ್ ಜಾಸ್ತಿಯಾಗಿ 2 ಕಿಡ್ನಿಗೆ ಹೋಗಿತ್ತು. ಡಯಾಲಿಸ್ ಮಾಡ್ತಾಯಿದ್ರು. ಆಗ ನನ್ನ ಗಂಡ ನನ್ನ ಹತ್ರ ಎಲ್ಲ ಇದ್ದ ಹಣ ಎಲ್ಲ ಖಾಲಿ ಆಯಿತು. ಮತ್ತು ನನ್ನ ಚಿನ್ನ ಎಲ್ಲ ಮಾರಿ ಅವರನ್ನು ಡಯಾಲಿಸ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ. ನನ್ನ ಗಂಡ ಅಮ್ಮನಿಗೋಸ್ಕರ ಹಣ ಮ್ಯಾನೇಜ್ ಆಗ್ತಾ ಇರಲಿಲ್ಲ ಅಂತ ದುಬೈಗೆ ಹೋದರು. ಮತ್ತು ಡಯಾಲಿಸ್ ಮಾಡೋದು 2 ವಾರ ನಿಲ್ಲಿಸಿದಾಗ ಅವರು ಸತ್ತೋದ್ರು. ಮತ್ತು ಇಲ್ಲಿ ನಾನು ಒಬ್ಬಳೇ ಇರಬೇಕಲ್ಲ ಅಂತ ನನ್ನ ಗಂಡ ದುಬೈಗೆ ಹೋಗಲಿಲ್ಲ. ಹಾಗೆ ನಾನು ಪ್ರೆಗ್ನೆಂಟ್ ಆದೆ. ಈ ಟೈಮಲ್ಲಿ ಪ್ರತಿ ಹೆಣ್ಮಕ್ಳಿಗೂ ಅವರ ತಾಯಿ ಹೆಚ್ಚು ನೆನಪಾಗ್ತಾರೆ. ಆದರೆ ನನ್ನನ್ನು ನೋಡ್ಕೊಳ್ಳಲು ಯಾರೂ ಇಲ್ಲ. ಈ ಕಡೆ ಅತ್ತೆನೂ ಇಲ್ಲ, ಈ ಕಡೆ ಅಪ್ಪನೂ ಇಲ್ಲ. ಮನೆಗೂ ಹೋಗೋಕ್ಕೂ ಆಗಲ್ಲ. ನನ್ನ ಗಂಡ ನನ್ನ ಡೆಲಿವರಿ ಆಗೋ ತನಕ ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ಮತ್ತು ಡೆಲಿವರಿ ಆದಮೇಲೆ ನನಗೆ ಒಂದು ಗಂಡು ಮಗು ಆಯಿತು. ಮತ್ತು ನನ್ನ ಗಂಡ ನನ್ನನ್ನು ನೋಡಲು ದುಡ್ಡು ಕೊಟ್ಟು ಒಬ್ಬ ಕೆಲಸದವಳನ್ನು ಮಡಗ್ತಾರೆ. ಮತ್ತು ಯಾರಿದ್ರೂ ಹೇಗೆ ನೋಡ್ತಾರೆ? ಆದರೂ ನನಗೆ ನನ್ನ ತಾಯಿ ನೋಡೋ ಥರ ಆಗ್ತಾಯಿಲ್ಲ. ನನಗೆ ಯಾವಾಗಲೂ ನನ್ನ ತಾಯಿ ನೆನಪಾಗ್ತಾ ಇರ್ತಾರೆ. ನಿಮ್ಮ ತಾಯಿನ ನೀವು ರೆಸ್ಪೆಕ್ಟ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಮನಸ್ಸು ನೋಯಿಸಬೇಡಿ. ಅವರ ಬೆಲೆ ಅವರು ಇಲ್ಲದಾಗಲೇ ಗೊತ್ತಾಗೋದು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.